ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಎಸ್ ಎಸ್ ಲಾಗ್ಸ್ಗೆ ವೆಲ್ಕಮ್. ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಬಿಸ್ಕೆಟ್ ಮಾಡೋದು ಯಾವ ರೀತಿ ಅನ್ನೋದನ್ನು ನೋಡೋಣ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಸಣ್ಣ ರವೆ, ತುಪ್ಪ, ಬೆಲ್ಲ, ಸಕ್ಕರೆ ಬೇಕಾದರೂ ಹಾಕ್ಬೋದು, ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಬೇಕಿಂಗ್ ಸೋಡಾ ಹಾಗೆ ಬೇಕಿಂಗ್ ಪೌಡ್ರನ್ನು ತೆಗೆದುಕೊಂಡೇನಿ. ಸೊ ಇಲ್ಲಿ ಕೆಲವರು ಹಾಲನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಸೊ ನಾ ಬರೀ ತುಪ್ಪದಲ್ಲೇ ಏನು ಮಾಡ್ತಾಯಿದ್ದೀನಿ, ಬೆಲ್ಲ ಹಾಕಿ ಚೆನ್ನಾಗಿ ಏನು ಮಾಡಿ ಅಂತ ಹೇಳಿದ್ರೆ ವಿಸ್ಕ್ ಮಾಡ್ಕೊಳ್ಳಿ. ಇಲ್ಲಿ ಅಳತೆ ಪ್ರಕಾರ ಮಾಡಿದ್ರೆ ಕರೆಕ್ಟಾಗಿ ಬರ್ತದೆ. ಸೊ ನಾನು ಒಂದು ಅಂದಾಜಲ್ಲಿ ಒಂದು ಸಣ್ಣ ಬೌಲ್ ಗೋಧಿ ಹಿಟ್ಟು, ಅದರ ಅರ್ಧ ಕಡಲೆ ಹಿಟ್ಟು, ಅದರ ಅರ್ಧ ಅಂದರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಸೂಜಿ ರವೆ, ಸಣ್ಣ ರವೆ ತೊಗೊಂಡಿದ್ದೆ. ಎಲ್ಲ ಸೇರಿಸಿ ಚೆಂದಂಗೆ ಮಿಕ್ಸ್ ಮಾಡಿ ಅದನ್ನ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದು ಬರ್ತದೆ ಕಲಸಿ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟಿಡಿ. ಆಮೇಲೆ ಒಂದು ಯಾವುದಾದ್ರು ಏನಾದರೂ ತಗೊಂಡು ಏನು ಮಾಡಬೇಕು ಅಂದರೆ ಸಣ್ಣ ಸಣ್ಣ ಅಳತೆ ತಗೊಂಡು ಬಿಸ್ಕೆಟ್ ಥರ ತಟ್ಟಬೇಕು. ಅದಕ್ಕಿಂತ ಮೊದಲು ನೀವು ಯಾವುದಾದ್ರೂ ದಪ್ಪ ತಳದ ಪಾತ್ರೆಯನ್ನು ಪ್ರೀ ಹೀಟ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಅದಷ್ಟು ಕುಕ್ಕರು ಅಥವಾ ದಪ್ಪ ಎಣ್ಣೆ ಬಾಣಲೆ ಇರುತ್ತಲ್ಲ ಅದನ್ನಾದರೂ ಇಡಿ. ನಾನಿಲ್ಲಿ ತೆಳುವಾಗಿರ್ತಕ್ಕಂಥ ನಾನ್ ಸ್ಟಿಕ್ ಉಪಯೋಗಿಸದಿರ್ತಕ್ಕಂಥ ಹಂಚನ್ನು ಇಟ್ಟಿದ್ದೆ. ಸೊ ಈ ರೀತಿ ಬಟರ್ ಪೇಪರ್ ಮೇಲೆ ಇಟ್ಟು ಅದ್ರ ಮೇಲೆ ಏನಾದರೂ ಸ್ವಲ್ಪ ಗಿರಿ ಹಾಕಿ, ಮಕ್ಕಳಿಗೆ ಇಷ್ಟ ಆಗಬೇಕಲ್ವ, ಅದಕ್ಕೆ ಪೇಪರ್ಗೆ ಎಣ್ಣೆ ಹಚ್ಚಿ ಇಡಬೇಕು. ನಾನು ಬಟರ್ ಪೇಪರ್ ಇಲ್ಲದೆ ಇರೋದ್ರಿಂದ ಮನೆಯಲ್ಲಿರೋ ವೈಟ್ ಪೇಪರ್ನೇ ತೆಗೆದುಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಎಣ್ಣೆ ಹಚ್ಚಲಿಲ್ಲ, 2 ಸತಿ ಮಾಡಿದೆ. ಸೊ ಕೊನೆಗೆ ಏನು ಮಾಡಿದೆ ಅಂದರೆ ಪೇಪರ್ಗೆ ಎಣ್ಣೆ ಹಚ್ಚಿದೆ. ಎಣ್ಣೆ ಹಚ್ಚದೆ ಹೋದ್ರೆ ಏನಾಗುತ್ತೆ ಅಂದರೆ ಪೇಪರ್ ಅಂಟ್ಕೊಂಡ್ಬಿಡುತ್ತೆ. ಒಂದು ಪ್ಲೇಟಲ್ಲಿ ಎಣ್ಣೆ ಅಥವಾ ತುಪ್ಪ ಗ್ರೀಸ್ ಮಾಡಿ ಇಟ್ಟರಂತೂ ಬೆಸ್ಟು. ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ. ಜೊತೆಗೆ ಸಾರಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇದನ್ನು ನೀವು ಲೋ ಫ್ಲೇಮಲ್ಲಿ 15ರಿಂದ ಕರೆಕ್ಟ್ 15 ನಿಮಿಷಕ್ಕೆ ಆಗಿಬಿಡುತ್ತೆ. 15ರಿಂದ 20 ನಿಮಿಷ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಬೇಯಿಸಬೇಕು. ಸೊ ಅದಾದಮೇಲೆ ನನ್ನ ಸೆಕೆಂಡ್ ರೌಂಡಲ್ಲೂ ಕೂಡ ಏನು ಮಾಡಿದೆ ಅಂತ ಹೇಳಿದ್ರೆ ಈ ರೀತಿ ಏನೂ ಡಿಸೈನ್ ಮಾಡ್ದೇ ಸಾದಾ ಬೇಯಿಸ್ಕೊಂಡೆ. ನಿಜವಾಗ್ಲೂ ಭಯಂಕರ ಟೇಸ್ಟಾಗಿ ಬರ್ತದೆ. ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ. ಫಸ್ಟ್ ಟೈಮ್ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಸೆಕೆಂಡ್ ಟೈಮ್ ಪರ್ಫೆಕ್ಟಾಗಿ ಬರ್ತದೆ. ಆದಷ್ಟು ದಪ್ಪ ತಳದ ಪಾತ್ರೆಯಲ್ಲೇ ಮಾಡಿ ಪ್ಲೇಟಲ್ಲಿ ಇಡಿ. ಪೇಪರಲ್ಲಿ ಇಡೋದಕ್ಕಿಂತ ಪ್ಲೇಟಲ್ಲಿ ಇಟ್ಟರೆ ಬೆಸ್ಟ್. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಸಖತ್ ಇಷ್ಟಪಡ್ತಾರೆ ಮಕ್ಕಳು. ಆದರೆ ಮಾಡುವಾಗ ಸ್ವಲ್ಪ ಭಾಳ ಜಾಗ್ರತೆಯಿಂದ ಮಾಡಬೇಕು.